ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯ ರಾಜಕಾರಣದ ಮಟ್ಟಿಗೆ ಇವತ್ತು ಒಂದು ಸಹಕಾರ ಸಂಘದ ಚುನಾವಣೆ, ವಿಧಾನಸೌಧದ ಸರ್ಕಾರವೂ ಕೂಡ ಎಷ್ಟು ಗಟ್ಟಿಯಾಗಿ ಇರುತ್ತೆ ಅನ್ನುವಂತಹ ಬಹುದೊಡ್ಡ ಸಂದೇಶವನ್ನು ರವಾನಿಸಿದೆ. ಅದು ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ಅವಿರೋಧ ಆಯ್ಕೆಗಳು, ಸೂಪರ್ 6 ಆಯ್ಕೆಗಳು. ಇತ್ತೀಚೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಡೆದಾಗ ಹಾಲಿ ಸಚಿವರು, ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರಿಗೆ ಮುಖಭಂಗ ಆಗಿತ್ತು. ಕಾರಣ, ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಟೀಮ್ ಅವರ 15 ಬೆಂಬಲಿಗರನ್ನು ಗೆಲ್ಲಿಸಿಕೊಂಡು ಒಂದು ಸವಾಲನ್ನು ಎಸ್ತಿದ್ರು. ಯಾರು ಕೈ ಹಿಡಬಾರ್ದ ಜಾಗಕ್ಕೆ ಕೈ ಇಟ್ಟು ಸುಟ್ಕೊಂಡಿದ್ದಾರೆ, ನಮ್ಮ ಸಮಾಜ ಬಯಸಿತ್ತು ಈ 15 ಕ್ಷೇತ್ರಗಳು ನಾವೇ ಗೆಲ್ಲಬೇಕು ಅಂತ ಗೆದ್ದಿದ್ದೀವಿ. ಅವತ್ತು ಕೂಡ ಸೈಲೆಂಟ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂತಿದ್ರು, ಹೆಚ್ಚೇನೂ ಮಾತಾಡಲಿಲ್ಲ. ಎಲ್ಲವನ್ನು ನಗ್ನಗ್ತಾ ಸೈಲೆಂಟಾಗಿ ಸ್ವೀಕರಿಸ್ತಾರೆ. ಆದರೆ ಒಬ್ಬ ದಮನಿತ ಸಮುದಾಯದ ನಾಯಕನಾಗಿ ಅಹಿಂದ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ನಾಯಕ ಸತೀಶ್ ಜಾರಕಿಹೊಳಿ ಅವರು ಇವತ್ತು DCC ಬ್ಯಾಂಕ್ನ ಅವಿರೋಧ ಆಯ್ಕೆಗಳ ಮೂಲಕ 6 ಅವಿರೋಧ ಆಯ್ಕೆಗಳು ನೋಡಿ. ಯಾರ್ಯಾರು? ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ, ಮೂಡಲಗಿಯಿಂದ ನೀಲಕಂಠ ಅವರು, ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ್ ವೈದ್ಯ ಅವರು, ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ ಅವರು, ಇದಲ್ಲದೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಕೂಡ ಇಲ್ಲಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಅಲ್ಲಿಗೆ ನೋ ಡೌಟ್ ಅಲ್ಲಿ ಮ್ಯಾಜಿಕ್ ನಂಬರ್ ಬೇಕಿರುವಂಥದ್ದು 9. ಈಗಾಗಲೇ 6 ಮಂದಿ ಗೆದ್ದಿದ್ದಾರೆ, ಇನ್ನು 3 ಮಂದಿ ಮಾತ್ರ ಬೇಕಿರೋದು. ಈ ಪೈಕಿ ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚನ್ನರಾಜ್ ಹಟ್ಟಿವಳಿ MLC ಅವರನ್ನು ಕೂಡ ಅಖಾಡಕ್ಕೆ ತರುವಂತಹ ಪ್ರಯತ್ನಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಅವರು, ರಾಜು ಕಾಗೆ ಅವರು ಕೂಡ ಅಥಣಿ ಮತ್ತು ಕಾಗವಾಡ ಕ್ಷೇತ್ರಗಳಿಂದ ನಿರ್ದೇಶಕರಾಗಿ ನಾಮಿನೇಷನ್ ಮಾಡಿದ್ದಾರೆ. ರಮೇಶ್ ಕತ್ತಿ ಅವರು ಮೀಸೆ ತಿರುವಿ ಸವಾಲು ಹಾಕಿದ್ರು, ನಾನು ಸಾಹುಕಾರ್ ಜಾರಕಿಹೊಳಿ ಕುಟುಂಬದ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿ ಹಾಕ್ತೀನಿ ಅಂತ. ಆದರೆ ಅಕ್ಟೋಬರ್ 19ಕ್ಕೆ ರಿಸಲ್ಟ್ ಇರೋದು. 16 ಕ್ಷೇತ್ರ ಇದೆ, 64 ಮಂದಿ ನಾಮಿನೇಷನ್ ಮಾಡಿದ್ದಾರೆ. ಈಗ ಆಲ್ರೆಡಿ 6 ಜನ ಗೆದ್ದಿದ್ದಾರೆ. ಅದು ಸಾಹುಕಾರ್ ಬಣ ಗೆದ್ದಿದೆ ಒಂದು ಹಂತಕ್ಕೆ. 19ನೇ ತಾರೀಕು ಅಸಲಿ ಗೆಲುವು ಇದೆ ಅನ್ನೋದನ್ನ ಜಾರಕಿಹೊಳಿ ಕುಟುಂಬ ಮತ್ತು ಫ್ಯಾನ್ಸ್ ಮಾತಾಡ್ತಿರುವಂಥದ್ದು. 2ನೇ ಸುದ್ದಿ, ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಅವರ ಮೊಮ್ಮಗ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಧವನ್ ಸಿದ್ದರಾಮಯ್ಯ ಅವರು, ಧವನ್ ರಾಕೇಶ್ ಅವರು ಕಾಣಿಸ್ಕೊಳ್ತಿರುವಂಥದ್ದು. ಆದರೆ ಈಗ ಒಂದು ಏನು ಮೆಸೇಜನ್ನು ಕೊಟ್ಟಿದ್ದಾರೆ, ಒಂದು ಫೋಟೋ ವೈರಲ್ ಮಾಡಿದ್ದಾರೆ. ಅದು ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನಿಸ್ತಿದೆ. ಅವರು ತಮ್ಮ ಮೊಮ್ಮಗನನ್ನು ಕೂಡ ರಾಜಕಾರಣಕ್ಕೆ ತರಬೇಕು ಅನ್ನುವಂತಹ ಉಮೇದು ಹೊಂದಿರಬಹುದು. ಕಾರಣ ಇಷ್ಟೇ, ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇರುವಂತಹ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಧವನ್ ರಾಕೇಶ್ ಅವರು ಶೇರ್ ಮಾಡಿಕೊಂಡಿರುವಂಥದ್ದು. ಸಿದ್ದರಾಮಯ್ಯ ಅವರ ಮೊಮ್ಮಗ ಕಳೆದ ಆಗಸ್ಟ್ 8ರಂದು ನಮ್ಮ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವ ಸದಾವಕಾಶ ದೊರೆಯಿತು. ಪ್ರಾಮಾಣಿಕ ನಾಯಕರನ್ನು ಎಷ್ಟರ ಮಟ್ಟಿಗೆ ಗೌರವಿಸುತ್ತೇನೆ ಮತ್ತು ಅವರನ್ನು ಭೇಟಿಯಾಗಲು ಬಯಸುತ್ತೇನೆ ಎಂಬುದನ್ನು ನನ್ನ ತಾತ ಗುರುತಿಸಿದ್ದರಿಂದ ಇದು ಸಾಧ್ಯವಾಯಿತು. ಈ ರಾಜಕೀಯ ವಲಯದಲ್ಲಿ ಪ್ರಾಮಾಣಿಕತೆಯನ್ನು ಬಹುತೇಕವಾಗಿ ಕಡೆಗಣಿಸಲಾಗಿದೆ. ಆದರೆ ಇದೇ ವಲಯದಲ್ಲಿ ಪ್ರಾಮಾಣಿಕವಾಗಿರಲು ಯತ್ನಿಸುವ, ತನ್ನ ನಂಬಿಕೆಗೆ ಬದ್ಧವಾಗಿರುವ ನಾಯಕರನ್ನು ಭೇಟಿಯಾಗಲು ನಾನು ಇಚ್ಛಿಸುತ್ತೇನೆ. ಈಗ ವಿದ್ಯಾರ್ಥಿಯಾಗಿ, ಮುಂದೆ ವಕೀಲನಾಗಿ ನಾನು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ನಿಲ್ತೀನಿ, ಅವ್ರ ಜೊತೆ ಹೆಜ್ಜೆ ಹಾಕ್ತೀನಿ ಅನ್ನುವಂತಹ ಮಾತುಗಳನ್ನು ಧವನ್ ರಾಕೇಶ್ ಅವರು ಬರ್ಕೊಂಡಿರುವಂಥದ್ದು. ವಿಶೇಷ ನೋಡಿ, ದೇವೇಗೌಡರು JDS ಪಕ್ಷದಿಂದ ಸಿದ್ದರಾಮಯ್ಯ ಅವರನ್ನು ಹೊರಹಾಕುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆಕ್ರೋಶದ ಮಾತುಗಳನ್ನು ಹೇಳಿದ್ರು. ಅದರಲ್ಲಿ ಒಂದು ಉಲ್ಲೇಖ ಮಾಡಬೇಕಾಗಿರುವಂಥದ್ದು, ಪ್ರತಿ ಸಲ ದೇವೇಗೌಡರ ಜೊತೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಅವ್ರು ಹೇಳ್ತಿದ್ರು, ನಮ್ಮ ಹುಡುಗರು ಬೆಳಿಬೇಕು, ನಮ್ಮ ಹುಡುಗರು ವಿಧಾನಸೌಧಕ್ಕೆ ಬರಬೇಕು ಅಂತ. ಆದರೆ ಕೊನೆಯಲ್ಲಿ ಗೊತ್ತಾಯಿತು ನನಗೆ, ನಮ್ಮ ಹುಡುಗರು ಅಂದರೆ ಅವರ ಮನೆಯ ಹುಡುಗರು, ಅವರ ಮನೆಯ ಮಕ್ಕಳು ಮಾತ್ರ ಅನ್ನೋ ಆಕ್ರೋಶದ ಮಾತುಗಳನ್ನು ಹೇಳೋ ಮೂಲಕ ಕುಟುಂಬ ರಾಜಕಾರಣದ ವಿರುದ್ಧ ಬಹುದೊಡ್ಡ ಗಟ್ಟಿಯಾದ ವಿರೋಧವನ್ನು ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ರಾಹುಲ್ ಗಾಂಧಿಯನ್ನ
ಕಾಂಗ್ರೆಸ್ನ ಕಟ್ಟಾಳು ಎಲ್ಲರೂ ಕೂಡ ಅಷ್ಟು ಹತ್ರಕ್ಕೆ ಹೋಗಿ ಭೇಟಿಯಾಗಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಮೊಮ್ಮಗ, ಮುಖ್ಯಮಂತ್ರಿಗಳ ಮೊಮ್ಮಗ ಅನ್ನೋ ಕಾರಣಕ್ಕೋಸ್ಕರ ರಾಕೇಶ್ ಅವರು ಹತ್ರಕ್ಕೆ ಹೋಗಿದ್ದಾರೆ, ಫೋಟೋ ತೆಗೆಸ್ಕೊಂಡು ಬಂದಿದ್ದಾರೆ. ತೀರಾ ಸಿದ್ದರಾಮಯ್ಯ ಅಂತಹ ನಾಯಕರು ಕೂಡ ಕುಟುಂಬ ರಾಜಕಾರಣವನ್ನು ಬೆಂಬಲಿಸುವಂಥದ್ದು ಸರಿ ಅಲ್ವೇನೋ? ಅದು ಅವರಿಗೆ ಬಿಟ್ಟಂತಹ ವಿಚಾರ. ಆದರೆ ಜನ ಅದನ್ನು ಕೂಡ ಚರ್ಚೆ ಮಾಡ್ತಾರೆ. ಅಹಿಂದ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಸಿದ್ದರಾಮಯ್ಯ ಅವರ ಬಗ್ಗೆ ಒಬ್ಬರು ಕೂಡ ಕೊಂಕು ಮಾಡೋದಿಲ್ಲ. ಆದರೆ ಕುಟುಂಬ ರಾಜಕಾರಣವನ್ನು ಬೆಂಬಲಿಸುವಂತಹ ಸಿದ್ದರಾಮಯ್ಯ ಅವರನ್ನು ಯಾರೂ ಕೂಡ ಬೆಂಬಲಿಸೋದಿಲ್ಲ. ರಿಸಲ್ಟ್ ಬಂದರೆ ಗೊತ್ತಾಗ್ಬಿಡುತ್ತೆ, ನೋ ಡೌಟ್. ಮೂರನೇ ಸುದ್ದಿ, ಬಿಹಾರ ವಿಧಾನಸಭಾ ಹೊಸ್ತಿನಲ್ಲಿ NDA ಒಕ್ಕೂಟದಲ್ಲಿ ಕ್ಷೇತ್ರ ಹಂಚಿಕೆ ಬಗ್ಗೆ ಸಾಲು ಸಾಲು ಸಭೆಗಳು ನಡೆಯುತ್ತಿವೆ. ಕೇಂದ್ರದಲ್ಲಿ ಬಿಜೆಪಿಗೆ ಬೆಂಬಲ ಸೂಚಿಸಿರುವ LJP ನಾಯಕ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಕೂಡ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಸಮ್ಮತಿಸುತ್ತಿಲ್ಲ. NDA ಒಕ್ಕೂಟದ ಪಕ್ಷಗಳೆಲ್ಲವೂ ಕೂಡ ಗೆಲ್ಲುವ ಕ್ಷೇತ್ರಗಳ ಮೇಲೆ ಕಣ್ಣಿಡುತ್ತಿವೆ. ಬಿಹಾರದ ಗೆಲುವಿಗೆ ಬಿಜೆಪಿಗೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿದೆ. ಬಿಜೆಪಿಗೆ ಕ್ಷೇತ್ರ ಹಂಚಿಕೆ NDA ಒಕ್ಕೂಟಕ್ಕೆ ಬಿಸಿ ತುಪ್ಪವಾಗಿರುವಂಥದ್ದು. ಇದರ ಜೊತೆಯಲ್ಲಿ ಯಾಕಂದರೆ ಚಿರಾಗ್ ಪಾಸ್ವಾನ್ ಅವರು 45 ಕ್ಷೇತ್ರ ಬೇಕು, DCM ಪಟ್ಟ ಬೇಕು ಅಂತ ಕೇಳ್ತಿದ್ದಾರೆ. HAM ಕೂಡ ಮಾಂಜಿ ಅವರು ಕೂಡ 15 ಕ್ಷೇತ್ರ ಬೇಕು ಅಂತಿದ್ದಾರೆ. ಇದರ ಮಧ್ಯೆ ಕೂಡ ಈ ಹಿಂದಿನ ಲೆಕ್ಕಾಚಾರಗಳಲ್ಲೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹಂಚಿಕೆ ಮುಗಿಸುವ ಪ್ರಯತ್ನಗಳಲ್ಲಿ, ಸೀಟು ಹಂಚಿಕೆ ಮುಗಿಸುವ ಪ್ರಯತ್ನಗಳು ಕೂಡ ನಡೀತಿದೆ. ಆದರೆ ಮತ್ತೊಂದು ಕಡೆ ರಾಘೋಪುರ್ ವಿಧಾನಸಭಾ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ಅವರು ಏನು ಸ್ಪರ್ಧಿಸ್ತಿದ್ರು, ಅಲ್ಲಿಗೆ ಈಗ ಆತಂಕ ಶುರುವಾಗಿದೆ. ಯಾಕಂದರೆ ಜನ್ ಸ್ವರಾಜ್ ಪಕ್ಷದ ಸಂಸ್ಥಾಪಕ, ಚುನಾವಣಾ ಚಾಣಕ್ಯ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಿದಂತಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ತೇಜಸ್ವಿ ಯಾದವ್ ಸ್ಪರ್ಧೆ ಮಾಡುವಂತಹ ರಾಘೋಪುರ್ನಿಂದಲೇ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಚರ್ಚೆಗಳು. ಯಾಕಂದರೆ ಆ ಕ್ಷೇತ್ರದಲ್ಲಿ ಇದೀಗ ಜೋರಾಗಿ ಬಿರುಸಿನ ಪ್ರಚಾರ ಮಾಡ್ತಿರೋದು ಪ್ರಶಾಂತ್ ಕಿಶೋರ್ ಅವರು ಬಹುದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ. ಬಿಹಾರದ ಚುನಾವಣೆ, ಅದರಲ್ಲೂ ತೇಜಸ್ವಿ ಯಾದವ್ ಅವರ ಈ ಕ್ಷೇತ್ರ ರಾಘೋಪುರ್ ಕ್ಷೇತ್ರ ಈಗ ಎಲ್ಲರ ಕೌತುಕವನ್ನು ಸೆಳಿತಿರುವಂಥದ್ದು, ಕೇಂದ್ರ ಬಿಂದು ಆಗಿರುವಂಥದ್ದು. ನಾಲ್ಕನೇ ಸುದ್ದಿ, ಈ ಬಾರಿಯ ನೊಬೆಲ್ ಪ್ರಶಸ್ತಿ, ಶಾಂತಿ ಪ್ರಶಸ್ತಿ ವೆನೆಜುವೆಲಾದ ಹೋರಾಟಗಾರ್ತಿ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ ಸಿಕ್ಕಿತ್ತು. ಮತ್ತೊಂದೆಡೆ ಹಲವು ರಾಷ್ಟ್ರಗಳ ಯುದ್ಧವನ್ನು ನಿಲ್ಲಿಸಿರುವಂತಹ ನನಗೇ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಟ್ರಂಪ್ ಅವರು ಕೂಡ ಬೊಬ್ಬೆ ಹೊಡಿತಿದ್ರು. ಈ ನಡುವೆ ಭಾರತದಲ್ಲಿ ಸಂವಿಧಾನದ ಉಳಿವಿಗಾಗಿ ಹೋರಾಡುತ್ತಿರುವಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಶಸ್ತಿ ಸಂದಬೇಕಿತ್ತು ಎಂದು ಕಾಂಗ್ರೆಸ್ ನಾಯಕರು ಹೇಳುತ್ತಿರುವಂಥದ್ದು, ಪ್ರತಿಪಾದನೆ ಮಾಡ್ತಿರುವಂಥದ್ದು. ಇದೀಗ ಕಾಂಗ್ರೆಸ್ ವಕ್ತಾರ ಸುರೇಂದ್ರ ರಜಪೂತ್ ಪೋಸ್ಟ್ ಕೂಡ ಮಾಡಿರುವಂಥದ್ದು. ಈ ಪೋಸ್ಟ್ಗೆ ಭಾರಿ ಚರ್ಚೆ ಕೂಡ ನಡೀತಿರುವಂಥದ್ದು. ಕೈಯಲ್ಲಿ ಸದಾ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡುತ್ತಿರುವಂತಹ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವವನ್ನು ಕೊಲ್ಲುತ್ತಿದ್ದಾರೆ, ಅವರನ್ನು ಮಚಾಡೋ ಜೊತೆ ಹೋಲಿಕೆ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಬಿಜೆಪಿ ಟೀಕಿಸಿದೆ. ರಾಹುಲ್ ಗಾಂಧಿ ಅವರ ಉಲ್ಲೇಖವನ್ನು ವಿಚಿತ್ರ ಎಂದು ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಅವರು ವ್ಯಂಗ್ಯವಾಡ್ತಿರುವಂಥದ್ದು. ಟ್ರಂಪ್ ಅವರು ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕೋ ಬೇಡವೋ ಜಗತ್ತು ಕೂಡ ಅದನ್ನು ಒಪ್ಪೋದಿಲ್ಲ. ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದರೆ, ಹೌದು, ಅವರು ಸಂವಿಧಾನ ಉಳಿಗೋಗಿ ಹೋರಾಟ ಮಾಡ್ತಿದ್ದಾರೆ, ಅವರ ಪಕ್ಷಕ್ಕೋಸ್ಕರ ಗಟ್ಟಿಯಾಗಿ ಒಂದು ಬೇಸನ್ನು ಮಾಡ್ತಿದ್ದಾರೆ, ಅದು ಕೂಡ ರಾಜಕೀಯನೇ. ಆದರೆ ಇಲ್ಲಿ ವೆನೆಜುವೆಲಾದ ಹೋರಾಟಗಾರ್ತಿಯ ಜೊತೆಯಲ್ಲಿ ಈ ಇಬ್ಬರೂ ನಾಯಕರನ್ನು ಹೋಲಿಕೆ ಮಾಡುವಂಥದ್ದು ತಪ್ಪು. ಅದರಾಚೆಗೆ ರಾಹುಲ್ ಗಾಂಧಿ ಅವ್ರಿಗೂ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕೋ ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿನ ತೀರ್ಪುಗಾರರು ಪರಿಗಣಿಸಬೇಕಿದೆ. ಇಲ್ಲಿ ಯಾರೋ BJPಯವರೋ, JDS ಅವರೋ, ಕಾಂಗ್ರೆಸ್ನವರೋ, ಸಮಾಜವಾದಿ ಪಕ್ಷದವರೋ, ಆಪ್ ಅವರೋ, ಜನಸ್ವರಾಜ್ ಪಕ್ಷದವರೋ ಮಾತಾಡುವಂಥದ್ದು ಅಲ್ಲವೇ ಅಲ್ಲ. ಐದನೇ ಸುದ್ದಿ, ಭಾರತದ ಬಳಿಕ ಇದೀಗ ಚೀನಾದ ಮೇಲೆ 100% ಹೆಚ್ಚುವರಿ ಸುಂಕ ವಿಧಿಸಿದ್ದಾರೆ ಅಮೆರಿಕಾದ ಅಧ್ಯಕ್ಷ ಟ್ರಂಪ್. ಇದಲ್ಲದೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಮಾತುಕತೆ ಮತ್ತು ಸಭೆಗಳ ಸಾಧ್ಯತೆಯನ್ನು ಸಹ ತಿರಸ್ಕರಿಸಿದ್ದಾರೆ. ಚೀನಾದ ಉತ್ಪನ್ನಗಳ ಮೇಲಿನ 100% ಹೆಚ್ಚುವರಿ ಸುಂಕವು ನವೆಂಬರ್ 1, 2025ರಿಂದ ಜಾರಿಗೆ ಬರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚೀನಾದ ಮೇಲೆ ಬಲವಾದ ಪ್ರತೀಕಾರ ತೀರಿಸಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದ್ದ ಕೆಲವೇ ಗಂಟೆಗಳಲ್ಲಿ ಹೆಚ್ಚುವರಿ ಸುಂಕ ಘೋಷಿಸಲಾಗಿದೆ. ನವೆಂಬರ್ 1ರಿಂದ ಚೀನಾದಿಂದ ಅಮೆರಿಕಾಗೆ ಆಮದು ಮಾಡಿಕೊಳ್ಳುವ ಎಲ್ಲ ಉತ್ಪನ್ನಗಳು ಅಸ್ತಿತ್ವದಲ್ಲಿರುವಂತಹ ಸುಂಕಗಳ ಜೊತೆಗೆ 100% ಸುಂಕಕ್ಕೆ ಒಳಪಟ್ಟಿರುತ್ತವೆ. ಅಪರೂಪದ ಭೂಮಿಯ ಖನಿಜಗಳ ಮೇಲೆ ರಫ್ತು ಮಿತಿಗಳನ್ನು ವಿಧಿಸುವ ಚೀನಾದ ನಿರ್ಧಾರಕ್ಕೆ ಪ್ರತಿಯಾಗಿ ಅಮೆರಿಕ ತಮ್ಮ ಸಾಫ್ಟ್ವೇರ್ ಮೇಲಿನ ಸುಂಕ ಮತ್ತು ರಫ್ತು ನಿಯಂತ್ರಣಗಳನ್ನು ಹೆಚ್ಚಿಸಿದೆ. ಈ ಮೂಲಕ ಚೀನಾದ
ಆಮದುಗಳ ಮೇಲಿನ ಒಟ್ಟು ಸುಂಕ ದರ 130% ಏರಿಕೆ ಆಗಲಿದೆ. ಈ ಟ್ಯಾಕ್ಸ್ ವಾರ್ ಮೂರನೇ ಮಹಾಯುದ್ಧಕ್ಕೂ ಕೂಡ ಒಂದು ವೇದಿಕೆಯನ್ನು ಸಜ್ಜುಗೊಳಿಸುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಉನ್ಮಾದಿಗಳು ಅಧ್ಯಕ್ಷರಾಗ್ಬಿಟ್ರೆ ಏನೇನಾಗುತ್ತೆ ಅನ್ನೋದಕ್ಕೆ ಅಮೇರಿಕ ಕೂಡ ಒಂದು ಎಕ್ಸಾಂಪಲ್. ಆ ಲೆಕ್ಕಕ್ಕೆ ಬಂದರೆ ನಮ್ಮ ಸುತ್ತಮುತ್ತಲಿನ ದೇಶಗಳನ್ನು ಕೂಡ ನಾವು ಪರಿಗಣಿಸಬಹುದು. 6ನೇ ಸುದ್ದಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರ ಮಳೆಯಿಂದಾಗಿ ರೈತರು ಭಾರೀ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದಾರೆ. ಬೆಳೆ ಹಾನಿ ಅಧ್ಯಯನಕ್ಕಾಗಿ ಶೀಘ್ರದಲ್ಲೇ ಕೇಂದ್ರದಿಂದ ತಂಡ ಕಳಿಸಲು ಮತ್ತು ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿರುವಂಥದ್ದು. ನೈಋತ್ಯ ಮುಂಗಾರು ಅವಧಿಯಲ್ಲಿ ರಾಜ್ಯದಲ್ಲಿ 12.54 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಹಾನಿ ಸಂಭವಿಸಿದೆ. 2 ದಿನಗಳ ಹಿಂದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾಹಿತಿ ನೀಡಿದ್ರು. ಪ್ರವಾಹ ಪೀಡಿತ ರೈತರಿಗೆ ಬೆಳೆ ಹಾನಿ ಪರಿಹಾರಕ್ಕೆಂದು 2,000 ಕೋಟಿ ನಿಗದಿ ಮಾಡಲಾಗಿದ್ದು 30 ದಿನಗಳಲ್ಲಿ ನೇರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವ ಮೂಲಕ ಹಣ ಪಾವತಿಸುವುದಾಗಿ ಭರವಸೆ ನೀಡಿದ್ರು. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಉತ್ತರ ಕರ್ನಾಟಕ ರೈತರ ನೆರವಿಗೆ ಕೇಂದ್ರದ ಮೇಲೆ ಒತ್ತಡ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರ 2,000 ಕೊಡುತ್ತೆ ಅಂದರೆ 2,000 ಕೋಟಿ ಕೊಡ್ತಿದೆ ಅಂದರೆ ರೈತರಿಗೆ ಅದು ನೆರೆ ಪರಿಹಾರಕ್ಕೆ, ಕೇಂದ್ರದಿಂದಲೂ ಕೂಡ 4,000 ಕೋಟಿಯನ್ನು ಬಿಜೆಪಿಯ ಸಂಸದರು ಮತ್ತು JDSನ ಸಂಸದರು ಕಾಂಗ್ರೆಸ್ನ ಸಂಸದರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಹೋಗಿ ಪಟ್ಟು ಹಿಡಿದು ತಗೋಬಂದರೆ ದಕ್ಷಿಣದ ರಾಜ್ಯಗಳು, ಅದು ಬೇರೆ ರಾಜ್ಯಗಳನ್ನು ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದಲ್ಲೂ ಕೂಡ ಸಂಸದರನ್ನು ಗೆಲ್ಲಿಸಿ ಕಳಿಸಿದ್ರೆ ರಾಜ್ಯಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನುವಂತಹ ಒಂದು ಗಟ್ಟಿ ಮೆಸೇಜನ್ನು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಮಾಡಬಹುದು. 7ನೇ ಸುದ್ದಿ, ನವೆಂಬರ್ 25ರಂದು ಅಯೋಧ್ಯೆಯ ಮುಖ್ಯ ದೇವಾಲಯದ ಮೇಲೆ ಧ್ವಜಾರೋಹಣ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಬರಬೇಕು ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಔಪಚಾರಿಕವಾಗಿ ಆಹ್ವಾನಿಸಿದೆ. ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಈ ಬಗ್ಗೆ ಮಾಹಿತಿ ನೀಡಿದ್ದು, ಪ್ರಧಾನಿ ಮೋದಿ ಅವರು ನವೆಂಬರ್ 25ರಂದು ಅಯೋಧ್ಯೆಗೆ ಆಗಮಿಸಲು ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲು ಈಗಾಗಲೇ ಸಿದ್ಧತೆಗಳು ನಡೆಯುತ್ತಿವೆ ಅಂತ ಹೇಳಿರುವಂಥದ್ದು. ಈ ಮೂಲಕ ಆ ರಾಮ ಮಂದಿರದ ಸ್ಥಾಪನೆ, ಉದ್ಘಾಟನೆ ಎಲ್ಲವೂ ಕೂಡ ಮುಗಿಯಿತು, ನಾವು ಹೇಳ್ದಂತೆ ನಡ್ಕೊಂಡಿದ್ದೀವಿ ಅಂತ ಬಿಜೆಪಿ ಹೇಳುವ ಸಂದೇಶವನ್ನು ಕೂಡ ಆ ದಿನ ನೋಡಬಹುದು. 8ನೇ ಸುದ್ದಿ, ದಸರಾದಲ್ಲಿ ಬಲೂನ್ ಮಾರಾಟ ಮಾಡಲು ಬಂದಿದ್ದಂತಹ ಬಾಲಕಿಯ ಮೇಲೆ, ಅದು ಹಕ್ಕಿಪಿಕ್ಕಿ ಸಮುದಾಯದ ಮಕ್ಕಳು, ಕುಟುಂಬಗಳು ಬಂದು ಹೊಟ್ಟೆಪಾಡಿಗೆ ಏನೋ ಅವ್ರಿಗೆ ಗೊತ್ತಿರುವಂತಹ ಒಂದು ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಂತಹ ಕುಟುಂಬದ ಒಂದು ಪುಟ್ಟ ಕಂದಮ್ಮ, 9 ವರ್ಷದ ಕಂದಮ್ಮನ ಮೇಲೆ ಕಾರ್ತಿಕ್ ಅನ್ನುವಂತಹ 31 ವರ್ಷದ ನೀಚ, ಕಟುಕ, ವಿಕೃತ ಎಷ್ಟರ ಮಟ್ಟಿಗೆ ದೌರ್ಜನ್ಯ ಎಸಗಿದ್ದಾನೆ ಅಂದರೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ. ಸುಮಾರು 19 ಸಲ ಚುಚ್ಚಿ ಕೊಂದಿದ್ದಾನೆ. ಅಷ್ಟೇ ಅಲ್ಲ, ಇದಕ್ಕಿಂತಲೂ ಘೋರ ಅನಿಸುವಂಥದ್ದು ಸುಮಾರು 8 ಸಲ ಮರ್ಮಾಂಗಕ್ಕೆ ಚುಚ್ಚಿ ಕೊಂದಿದ್ದಾನೆ ಅನ್ನೋದಿದೆಯಲ್ಲ, ಕೇಳೋದಕ್ಕೂ ಕೂಡ ಅಸಹ್ಯ ಆಗತ್ತೆ. ಅಂತಹ ವ್ಯಕ್ತಿಗೆ ಕೇವಲ ಕಾಲಿಗೆ ಗುಂಡೇಟು ಹೊಡೆದು ಅವನನ್ನು ತಗೊಂಡ್ಬಂದು ಜೈಲಲ್ಲಿರಿಸಿ ಪೋಷಣೆ ಮಾಡಿ ಚೆನ್ನಾಗಿ ತಿನ್ನಕ್ಕೆಲ್ಲ ಕೊಟ್ಟು ಕೊಬ್ಬಿಸಿ ಮತ್ತೆ ಕಳಿಸಿದ್ರೆ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಆಗಿ ಅವನು ನಾಳೆ ಇಂಥ ಕೆಲಸನೇ ಮಾಡ್ತಾನೆ. ಯಾಕಂದರೆ ಈ ಹಿಂದೆ ಕೂಡ ಅವನು ಅದೇ ಕೆಲಸ, ಬೇಲಲ್ಲಿ ಬಂದಿದ್ದವನು ಈ ಕೆಲಸ ಮಾಡಿದ್ದಾನೆ. ನಾಳೆ ಇಂತಹ ಮಕ್ಕಳು ಪ್ರತಿರೋಧ ಒಡ್ಡೋದಿಲ್ಲ, ಅಸಹಾಯಕರು ಪ್ರತಿರೋಧ ಒಡ್ಡೋದಿಲ್ಲ, ವಯಸ್ಸಾದವರು ಪ್ರತಿರೋಧ ಒಡ್ಡೋದಿಲ್ಲ, ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾನೆ. ಜೈಲಿಂದ ಬಂದವನು ಮನೆಗೆ ಹೋಗ್ದಂಗೆ ಅಲ್ಲಿ ಎಣ್ಣೆ ಹೊಡ್ಕೊಂಡು ರಾತ್ರಿ ಗಸ್ತು ತಿರುಗ್ತಿದ್ದ, ಈ ಥರ ವಿಕ್ಟಿಮ್ಗಳನ್ನು ಹುಡುಕ್ತಿದ್ದ ಅನ್ನೋದಿದೆಯಲ್ಲ ಸುದ್ದಿಗಳು, ನಿಜಕ್ಕೂ ಪೊಲೀಸರು ಅವನಿಗೆ ಆ ಸ್ಪಾಟಲ್ಲೇ ಗುಂಡೇಟು ಹೊಡೆದಿದ್ದಿದ್ರೆ ಜನ ಗುಂಡೇಟು ಹೊಡೆದಂತಹ ಪೊಲೀಸರನ್ನು ಮನೇಲಿಟ್ಟು ಫೋಟೋ ಇಟ್ಟು ಒಂದು ಹೂ ಇಟ್ಟು ಪೂಜೆ ಮಾಡ್ತಿದ್ರೋ ಏನೋ. ಇನ್ನು 9ನೇ ಸುದ್ದಿ, ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಫ್ ಸೇವಿಸಿ 20ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ ಬಳಿಕ ದೆಹಲಿ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ರಾಷ್ಟ್ರ ರಾಜಧಾನಿಯಲ್ಲೂ ಕೋಲ್ಡ್ ಡ್ರಿಫ್ ಕೆಮ್ಮಿನ ಸಿರಫ್ ಮಾರಾಟ ಮತ್ತು ಖರೀದಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ರಾಜ್ಯ ಸರ್ಕಾರವು ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡು ಇಂಥದ್ದೇ ಗುಣಮಟ್ಟ ಇಲ್ಲದಂತಹ ಔಷಧಿಗಳನ್ನು ತಗೋಬಾರ್ದು ಅನ್ನೋ ಒಂದು ನಿಯಮವನ್ನು ಕೂಡ ಮಾಡಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಅಂಥದ್ದೇ ನಿಯಮಕ್ಕೆ ಕಟ್ಟು ಬಿದ್ದಿದೆ. 10ನೇ ಸುದ್ದಿ, ಲಾಹೋರ್ನಲ್ಲಿ ಪೊಲೀಸರು ಮತ್ತು ತೆಹ್ರಿಕ್ ಇ ಲಬಾಯಿಕ್ ಪಾಕಿಸ್ತಾನ ನಡುವಿನ ಹಿಂಸಾತ್ಮಕ ಘರ್ಷಣೆ ಮುಂದುವರೆದಿದೆ. ಪ್ರತಿಭಟನಾಕಾರರು ರಾಜಧಾನಿಯ ಕಡೆಗೆ ಮೆರವಣಿಗೆ ನಡೆಸುವುದನ್ನು ತಡೆಯಲು ಭದ್ರತಾ ಪಡೆಗಳು ಯತ್ನಿಸಿವೆ. ಪ್ರತಿಭಟನಾಕಾರರ ಮೇಲೆ ಮನಬಂದಂತೆ ಗುಂಡು ಹಾರಿಸಲು ಪ್ರಾರಂಭಿಸಿದ್ದಾರೆಂದು ಹೇಳಿಕೊಂಡಿದೆ. ನಿರಂತರ ಶೆಲ್ ದಾಳಿ ಮತ್ತು ಗುಂಡಿನ ದಾಳಿ ನಡೆಯುತ್ತಿದೆ ಎಂದು ತೀವ್ರ ಬಲಪಂಥೀಯ ಇಸ್ಲಾಮಿಸ್ಟ್ ಗುಂಪಿನ ನಾಯಕರೊಬ್ಬರು ಹೇಳಿಕೊಂಡಿರುವಂಥದ್ದು. ಸಾವಿರಾರು TLP ಪ್ರತಿಭಟನಾಕಾರರು
ಸಂಘಟನೆಯ ಮುಖ್ಯಸ್ಥ ಸಾದ್ ರಿಜ್ವಿ ನೇತೃತ್ವದಲ್ಲಿ ಅಮೆರಿಕ ರಾಯಭಾರ ಕಚೇರಿಯ ಬಳಿ ತಮ್ಮ ಪ್ರತಿಭಟನೆ ನಡೆಸಲು ಮುಂದಾಗಿರುವಂಥದ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ತಗೊಂಡು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.